ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಕಳಪೆ ಸಾಧನೆಗೆ ಕಾರಣಗಳನ್ನು ತಿಳಿಯಲು ಕಾಂಗ್ರೆಸ್ ಕೇಂದ್ರ ನಾಯಕರು ಗುರುವಾರ ರಾಜ್ಯದ ಕಾಂಗ್ರೆಸ್ ನಾಯಕರೊಂದಿಗೆ ಸರಣಿ ಸಭೆಯನ್ನು ನಡೆಸಿದ್ದಾರೆ. ಸಭೆಯ ಕುರಿತು ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಅವರು, ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿತ್ತು. ಈ ಬಾರಿ ಆ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಆದರೆ ನಮ್ಮ ನಿರೀಕ್ಷೆಯಂತೆ 14ರಿಂದ 15 ಸ್ಥಾನಗಳು ಬಂದಿಲ್ಲ. ಲೋಕಸಭಾ ಚುನಾವಣೆಯ ತಪ್ಪುಗಳನ್ನು ಕಾಂಗ್ರೆಸ್ ಮೌಲ್ಯಮಾಪನ ಮಾಡಿ ಸರಿಪಡಿಸಿಕೊಳ್ಳಲಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಎದುರಿಸಲು ಸಿದ್ಧವಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಎಐಸಿಸಿ ಸತ್ಯಶೋಧನಾ ಸಮಿತಿಯ ಸಮ್ಮುಖದಲ್ಲಿ ಪಕ್ಷದ ಕಾರ್ಯವೈಖರಿ ಮೌಲ್ಯಮಾಪನ ನಡೀತಾ ಇದೆ. ಈ ಪ್ರಕ್ರಿಯೆ ದೇಶದಾದ್ಯಂತ ನಡೀತಾ ಇದೆ. ರಾಜ್ಯದ 4 ಭೌಗೋಳಿಕ ಪ್ರದೇಶಗಳಿಗೆ ನಮ್ಮ ವರದಿಗಳನ್ನು ಹಂಚಿಕೊಳ್ತಾ ಇದ್ದೇವೆ. ಚರ್ಚಿಸಿ ಲೋಪದೋಷಗಳನ್ನು ಪತ್ತೆ ಮಾಡ್ತೇವೆ ಅಂತ ತಿಳಿಸಿದ್ರು. ಇನ್ನು ಚುನಾವಣಾ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರಿದ ಸೂಕ್ಷ್ಮ ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಲಾಭವಿದೆ ಅಂತ ತಿಳಿದಿದ್ವಿ. ಮುಂದಿನ ಚುನಾವಣೆಯಲ್ಲಿ ಅವರ ವಿರುದ್ಧ ಹೋರಾಡಲು ನಾವು ಸಿದ್ಧರಾಗಬೇಕು. ಇನ್ನು ಸತ್ಯಶೋಧನಾ ಸಮಿತಿಯು ಮೊನ್ನೆ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿಗಳು ಮತ್ತು ಇತರ ಮುಖಂಡರೊಂದಿಗೆ ಸಭೆಯನ್ನು ನಡೆಸ್ತಾ ಇದೆ. ಸಮಿತಿಯು ತನ್ನ ವರದಿಯನ್ನ ಎಐಸಿಸಿಗೆ ನೀಡಲಿದೆ ಅಂತ ತಿಳಿಸಿದ್ರು. ಒಟ್ನಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯನ್ನ ಎದುರಿಸಲು ಡಿಕೆಶಿ ತಂತ್ರವನ್ನ ಹೆಣೆದಿರೋದಂತೂ ನಿಜ. ಆದ್ರೆ ಇದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ, ಇದು ಯಾವಾಗ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಆದ್ರೆ ಡಿಕೆಶಿ ಯಾವುದೇ ಕಾರ್ಯತಂತ್ರವನ್ನ ಹೆಣೆದ್ರೂ ಕೂಡ ಬಿಜೆಪಿ ಅದಕ್ಕೆ ಪ್ರತಿತಂತ್ರವನ್ನ ಹೆಣೆಯುತ್ತೆ. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ಅಷ್ಟು ಪವರ್ಫುಲ್ ಆಗಿದೆ. ಬಿಜೆಪಿ ಹೈಕಮಾಂಡ್ ಇಲ್ಲಿರೋರನ್ನ ಕೂಡ ಏನಂತ ಹೇಳಿದ್ರೆ ಅವರ ಜುಟ್ಟನ್ನ ಹಿಡಿದು ಆಡಳಿತವನ್ನ ನಡೆಸುವಂತಹ ಎಲ್ಲಾ ತಾಕತ್ತು ಕೂಡ ಹೈಕಮಾಂಡ್ಗೆ ಇದೆ. ಹಾಗಾಗಿ ಡಿಕೆಶಿ ಏನೇ ತಂತ್ರ ಪ್ರತಿತಂತ್ರ ಏನೇ ಕಾರ್ಯವನ್ನ ಹೆಣೆದ್ರೂ ಕೂಡ ಬಿಜೆಪಿ ಅದನ್ನ ಎದುರಿಸಲು ಸಮರ್ಥವಾಗಿರುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಸರಿಯಾದ ಪ್ಲಾನ್ ಅನ್ನ ಮಾಡಿ ಯಾವಾಗ ಎಲ್ಲಿ ಯಾರನ್ನ ಹೊಡಿಬೇಕು ಅನ್ನೋದನ್ನ ಮುಂಚೆಯೇ ಪ್ಲಾನ್ ಮಾಡ್ಕೊಂಡು ಕೂತ್ಕೊಂಡಿರುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ.